ಈ ಮಾನವನ ಜೀವನದಲ್ಲಿ ಸತ್ಯ, ಪ್ರಾಮಾಣಿಕತೆ ಮತ್ತು ಲೋಭ ಎಂಬ 3 ಗುಣಗಳು ಅವನ ಭವಿಷ್ಯವನ್ನು ನಿರ್ಧಾರ ಮಾಡ್ತವೆ. ಈ 3 ಗುಣಗಳ ಬಗ್ಗೆ ನಂಗೆ ನೆನಪಾಗೋದು ಆ 3 ಕೊಡಲಿಗಳು ಅಂತ ನಮ್ಗೆ ಚಿಕ್ಕವರಿದ್ದಾಗ ಒಂದು ಪಾಠ ಇತ್ತು. ತುಂಬ ನೈತಿಕತೆಯಿಂದ ಕೂಡಿದಂತಹ ಪಾಠ. ಈಗಲೂ ಹಲವಾರು ಮಕ್ಕಳಿಗೆ ಆ ಪಾಠದ ಬಗ್ಗೆ ಅಷ್ಟು ಗೊತ್ತಿಲ್ಲ. ಈ ಮೌಲ್ಯಗಳ ಮಹತ್ವವನ್ನು ಸುಂದರವಾಗಿ ಬಿಂಬಿಸುವಂತಹ ಪಾಠ ಅದು. ಒಂದು ಸಾಮಾನ್ಯ ಕಟ್ಟಿಗೆಯನ್ನು ಕಡಿಯುವವನ ಬದುಕು ಯಾವ ರೀತಿ ಇತ್ತು, ಸತ್ಯನಿಷ್ಠೆ ಹೇಗೆ ಜೀವನವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ ಅಂತ ಆ ಒಂದು ಕಥೆಯಲ್ಲಿ ತಿಳಿಬೋದು. ವನದೇವತೆ ಬಂದು ಏನೇನೋ ಆಮಿಷಗಳನ್ನು ಆ ಕಟ್ಟಿಗೆ ಕಡಿಯುವವನಿಗೆ ನೀಡಿದ್ರೂ ಕೂಡ ಅವನು ತನ್ನ ಲೋಭವನ್ನು, ಆಯ್ಕೆಗಳನ್ನು ಸರಿಯಾಗಿ ಆ ಸಂದರ್ಭಕ್ಕೆ ನಿರ್ಧಾರ ಮಾಡ್ತಾನೆ. ಆ ಕಥೆಯನ್ನು ಕೇಳಿದ್ರೆ ನೀವು ಅಚ್ಚರಿ ಪಡ್ತೀರ. ಆ ಹಳ್ಳಿಯಲ್ಲಿ ಸಿದ್ದಪ್ಪ ಅಂತ ಒಬ್ಬ ಕಟ್ಟಿಗೆ ಕಡಿಯುವ ವಾಸ ಮಾಡ್ತಿರ್ತಾನೆ. ಅವನ ಮನೆ ಮಣ್ಣಿನಿಂದ ಕಟ್ಟಿದಂತಹ ಒಂದು ಸಣ್ಣ ಗುಡಿಸಲು ಮನೆ. ಅವನ ಹೆಂಡತಿ ಹೆಸರು ಲಕ್ಷ್ಮಿ. 2 ಪುಟ್ಟ ಪುಟ್ಟ ಮಕ್ಕಳಿದ್ವು. ಪ್ರತಿದಿನ ಇವನ ಕೆಲಸ ಬೆಳಿಗ್ಗೆ ಬೇಗ ಏಳೋದು, ತನ್ನ ದಿನಚರಿಗಳನ್ನು ಮುಗಿಸೋದು, ಸೂರ್ಯೋದಯಕ್ಕೂ ಮುಂಚೆ ಎದ್ದು ಕೈಯಲ್ಲಿ ಒಂದು ಕೊಡಲಿಯನ್ನು ತೆಗೆದುಕೊಂಡು ಹೋಗಿ, ತನ್ನ ಕಬ್ಬಿಣದ ಕೊಡಲಿಯನ್ನು ಹಿಡಿದುಕೊಂಡು ಹೋಗಿ ಕಾಡಿಗೆ ಹೋಗ್ತಿದ್ದ. ಹೋಗಿ ಅಲ್ಲಿರುವಂತಹ ಕೆಲವೊಂದು ಕಟ್ಟಿಗೆಗಳನ್ನು ಕಡಿದು ನಂತರ ತನ್ನ ಕುಟುಂಬಕ್ಕೆ ಬೇಕಾದಂತಹ ಆಹಾರಗಳನ್ನು ಬೇಯಿಸೋದಕ್ಕೆ ಕಟ್ಟಿಗೆಗಳನ್ನು ತಂದು ಈ ರೀತಿ ಜೀವನವನ್ನು ಸಾಗಿಸ್ತಿದ್ದ. ಒಂದು ಮೌಲ್ಯವನ್ನು ಇಟ್ಕೊಂಡಿದ್ದ, ನಾನು ಸತ್ಯಕ್ಕಾಗಿ ದುಡಿದ್ರೆ ದೇವ್ರು ನನ್ನನ್ನು ಬಿಡೋದಿಲ್ಲ ಅಂತ. ಹೀಗೆ ಒಂದಿನ ಅವನು ಕಟ್ಟಿಗೆಯನ್ನು ಕಡಿಯೋದಕ್ಕಂತ ಹೋಗ್ತಾನೆ. ಹೋದಾಗ ಅವನು ನದಿ ತೀರದಲ್ಲಿ ಒಂದು ಮರವನ್ನು ಕಡಿತಿದ್ದ. ತುಂಬ ದೊಡ್ಡದಾದಂಥ ಮರ. ಇನ್ನೇನು ಅವನಿಗೂ ಕೂಡ ಕಟ್ಟಿಗೆಯನ್ನು ಕಡಿದು ಸಾಕಾಗಿತ್ತು. ಸಾಕಾಗಿ ಹಠಾತ್ತಾಗಿ ಆ ಒಂದು ಕೈಯಲ್ಲಿರುವಂತಹ ಕಬ್ಬಿಣದ ಕೊಡಲಿ ಜಾರಿ ದುಬುಕ್ಕಂತ ನದಿಗೆ ಬಿದ್ದು ಹೋಗುತ್ತೆ. ಅವನು ಗಾಬರಿಗೊಳ್ತಾನೆ. ನದಿ ನೀರು ನೋಡಿ ಆಳವಾಗುತ್ತೆ ಅವನಿಗೆ. ಎಷ್ಟು ಆಳವಿದೆ ಇದು, ಎಷ್ಟು ಹುಡುಕಿದ್ರೂ ಕೂಡ ಅಲ್ಲಿ ಅವನು ಕೊಡಲಿ ಸಿಗೋದಿಲ್ಲ. ಒಂದು ಕಲ್ಲಿನ ಮೇಲೆ ಕುಳಿತುಕೊಂಡು ಬಿಡ್ತಾನೆ. ಚಿಂತೆ ಮಾಡ್ತಾನೆ, ನಾಳೆ ಏನು ಮಾಡಬೇಕು ಅಂತ. ಹೊಟ್ಟೆ ತುಂಬ ಅನ್ನನೇ ನನಗೆ ಗತಿ ಇಲ್ಲ, ಇನ್ನು ಕೊಡಲಿ ಎಲ್ಲಿಂದ ತರಲಿ ಅನ್ನೋ ಯೋಚನೆ ಆಯಿತು ಅವನಿಗೆ. ಇದೀಗ ನನ್ನ ಕುಟುಂಬಕ್ಕೆ ಹೇಗೆ ನಾನು ಈ ದುಃಖವನ್ನು ಹೇಳಬೇಕು ಅಂತ ಯೋಚನೆ ಮಾಡ್ತಾನೆ. ಅವನ ಕಣ್ಣಿನ ನೀರು ಜಾರ್ತಾ ಹೋಗುತ್ತೆ. ಆ ನದಿಯಲ್ಲಿ ವನದೇವತೆ ವಾಸ ಮಾಡ್ತಿರ್ತಾಳೆ. ಅಂದರೆ ಆ ನದಿಯ ದೇವತೆ, ವನದೇವತೆ ಆ ನದಿಯಿಂದ ಬರ್ತಾಳೆ. ಬಂದ ನಂತರ ಇವನು ನೋಡಿ ಗಾಬರಿ ಆಗ್ತಾನೆ. ಒಂದು ರೀತಿ ಅಚ್ಚರಿ ಆಗುತ್ತೆ. ಯಾರು ನೀನು ಅಂತ ಕೇಳ್ತಾನೆ. ಆಗ ಆ ವನದೇವತೆ, ನಾನು ಈ ನದಿಯ ದೇವತೆ, ಏನಾಗಿದೆ, ಏಕೆ ಕಳ್ತಾ ಇದೀಯಾ ಅಂತ ಆ ಸಿದ್ದಪ್ಪನಿಗೆ ಕೇಳ್ತಾಳೆ. ಅವನು ಹೇಳ್ತಾನೆ, ಈ ರೀತಿ ನನ್ನ ಕೊಡಲಿ ನೀರಲ್ಲಿ ಬಿತ್ತು, ಅದರಿಂದನೇ ನನ್ನ ಜೀವನ ನಡೀತಿತ್ತು. ಮರಗಳನ್ನು, ಕಟ್ಟಿಗೆಗಳನ್ನು ಕಡಿದು ನನ್ನ ಮನೆಗೆ ಒಯ್ಯುತ್ತಿದ್ದೆ, ಈ ರೀತಿ ಆಗಿದೆ ಅಂತ ಹೇಳಿದಾಗ ಆ ಒಂದು ವನದೇವತೆ ಈ ಸತ್ಯವನ್ನೆಲ್ಲ ಕೇಳಿ ಸ್ವಲ್ಪ ತಾಳು ಅಂತ ಹೇಳಿ ಆ ನದಿಯಲ್ಲಿ ಮುಳುಗ್ತಾಳೆ. ಮುಳುಗಿದ ನಂತರ ಮೊದಲು ಒಂದು ಚಿನ್ನದ ಕೊಡಲಿಯನ್ನು ತಂದು ಕೇಳ್ತಾಳೆ. ಇದು ನಿನ್ನದ ಅಂತ ಕೇಳ್ತಾಳೆ. ಆಗ ಈ ಸಿದ್ದಪ್ಪನಿಗೆ ಕ್ಷಣಕಾಲ ಒಂದು ಯೋಚನೆ ಆಯಿತು. ಆ ಕೊಡಲಿ ನೋಡಿದರೆ ಚಿನ್ನದ ಹೊಳಪಿನಿಂದ ಕೂಡಿತ್ತು. ಅವನ ಮನಸ್ಸಿನಲ್ಲಿ ಒಂದು ಕ್ಷಣ ಒಂದು ಲೋಭ ಹುಟ್ಟುಕೊಳ್ತು. ಹೌದು ಅಂತ ಹೇಳಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾನೆ. ಹೌದು ಅಂತ ಹೇಳಿದ್ರೆ ತಕ್ಷಣ ಮನಸ್ಸನ್ನು ಗಟ್ಟಿ ಮಾಡ್ಕೋದಕ್ಕೂ ಯೋಚನೆ ಮಾಡ್ತಾನೆ. ನಂದು ಅಂತ ಹೇಳ್ಬೋದು, ನಂದು ಆದರೆ ಅದು ನಂದಲ್ಲ. ಅವನಿಗೆ ಗೊತ್ತು ನನ್ನ ಕೊಡಲಿ ಕಬ್ಬಿಣದ ಕೊಡಲಿ, ಆದರೆ ಈ ವನದೇವತೆ ತಂದು ಕೊಟ್ಟಿರೋ ಕೊಡಲಿ ಚಿನ್ನದ ಕೊಡಲಿ ಆಗಿದೆ ಅಂತ ಗೊತ್ತವನಿಗೆ. ಆಗ ಹೇಳ್ತಾನೆ, ಏನೋ ಆಗಲಿ ಅಂತ. ಇಲ್ಲ ದೇವರೇ, ಇದು ನನ್ನದಲ್ಲ, ಇದು ನನ್ನ ಕೊಡಲಿ ಅಲ್ಲ ಅಂತ ಆ ವನದೇವತೆ ಮುಂದೆ ಹೇಳ್ತಾನೆ. ಆಗ ಆ ವನದೇವತೆ, ಹೌದಾ, ಹಾಗಿದ್ರೆ ಮತ್ತೆ ನಾನು ನದಿಗೆ ಹೋಗಿ ಹುಡುಕ್ತೀನಿ ಆಳವಾಗಿ ಅಂತ ವನದೇವತೆ ಮತ್ತೆ ಆಳಕ್ಕೆ ಹೋಗ್ತಾಳೆ. ನದಿ ಆಳಕ್ಕೆ ಹೋಗಿ ಒಂದು ಬೆಳ್ಳಿಯ ಕೊಡಲಿಯನ್ನು ತರ್ತಾಳೆ. ಆಗ ಇದು ನಿನ್ನದೇನಾ ಅಂತ ಮತ್ತೆ ಕೇಳ್ತಾಳೆ. ಮತ್ತೆ ಆ ಒಂದು ಕಟ್ಟಿಗೆ ಕಡಿಯುವ ಸಿದ್ದಪ್ಪನಿಗೆ ಯೋಚನೆ ಆಯಿತು. ಏನಾದರೂ ಮಾಡಿ ನನ್ನದು ಅಂತ ಹೇಳ್ಬೋದು, ಆದರೂ ಕೂಡ ಅವನ ಮನಸ್ಸು ಒಪ್ತಿಲ್ಲ. ಹೇಳಿದ್ರೆ ನನ್ನ ಸತ್ಯ, ನನ್ನ ಮೌಲ್ಯವೆಲ್ಲ ಕಳ್ಕೊಬೋದು, ಒಂದು ತಪ್ಪಾಗುತ್ತೆ ಅನ್ನೋ ಒಂದು ಅವನಿಗೆ ಭಯ ಇತ್ತು. ಇಲ್ಲ, ಈ ಕೊಡಲಿನೂ ನನ್ನದಲ್ಲ ಅಂತ ಹೇಳ್ತಾನೆ. ಆಗ ವನದೇವತೆ ಅವನ ಈ ಒಂದು ಸತ್ಯವನ್ನು
ಪರೀಕ್ಷೆ ಮಾಡಬೇಕಂತ ಅಂದ್ಕೊಂಡಿದ್ಲೋ ಅಥವಾ ಏನಾದರೂ ಮಾಡಿ ಕೇಳಬೇಕು ಅಂತ ಅವನ ಲೋಭ ಅಥವಾ ಯಾವುದಾದ್ರೂ ಆಸೆಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಮತ್ತೆ ವನದೇವತೆ ನದಿಯಲ್ಲಿ ಮುಳುಗ್ತಾಳೆ. ನಂತರ ಕಬ್ಬಿಣದ ಕೊಡಲಿಯನ್ನು ತರ್ತಾಳೆ. ಆಗ ಸಿದ್ದಪ್ಪನಿಗೆ ಕೇಳ್ತಾಳೆ, ನೋಡು ಇದು ನಿನ್ನದೇನಾ ಅಂತ ಅಂದಾಗ ಆ ಸಿದ್ದಪ್ಪ ಹೌದು ಇದು ನನ್ನದೇ ಕೊಡಲಿ, ನಾನು ಬಳಸ್ತಿದ್ದಂತಹ ಕೊಡಲಿ ಇದೇ ನನ್ನ ಕೊಡಲಿ ಅಂತ ಆ ಒಂದು ಸಿದ್ದಪ್ಪ ಆ ವನದೇವತೆ ಮುಂದೆ ಪ್ರಾಮಾಣಿಕವಾಗಿ ಒಪ್ಕೊಂಡ್ಬಿಡ್ತಾನೆ. ಖುಷಿಯಾಯಿತು. ಪ್ರಾಮಾಣಿಕವಾಗಿ ಒಪ್ಕೊಂಡ ನಂತರ ವನದೇವತೆಗೆ ಆಶ್ಚರ್ಯ ಆಗುತ್ತೆ. ನಾನು ನಿನ್ನ ಮುಂದೆ ಬಂಗಾರದ, ಬೆಳ್ಳಿಯ ಹಾಗೂ ಇನ್ನಿತರ ಎಲ್ಲ ಕೊಡಲಿಗಳನ್ನು ತಂದೆ, ಆದರೆ ನಿನ್ನ ಕೊಡಲಿಯನ್ನು ಮಾತ್ರ ನೀನು ಆಯ್ಕೆ ಮಾಡಿಕೊಂಡೆ ಹೊರತು ನೀನು ಲೋಭ ಪಡಲಿಲ್ಲ, ಸತ್ಯವನ್ನು ಬಿಡಲಿಲ್ಲ. ಆದ್ದರಿಂದ ನಿನಗೊಂದು ನಾನು ಬಹುಮಾನ ಕೊಡ್ತೀನಿ ಅಂತ ಆ ವನದೇವತೆ ಹೇಳ್ತಾಳೆ. ಆಗ ಸಿದ್ದಪ್ಪನಿಗೆ ಏನು ಅಂತ ಯೋಚನೆ ಆಗುತ್ತೆ. ಏನು ಅಂತ ನೋಡಿದಾಗ 3 ಕೊಡಲಿಗಳನ್ನು ಅವನಿಗೆ ಕೊಡ್ತಾಳೆ. ಬೆಳ್ಳಿಯ ಹಾಗೂ ಬಂಗಾರ ಹಾಗೂ ಆ ಕಬ್ಬಿಣದ ಕೊಡಲಿಯನ್ನು ಕೂಡ ತಗೋ ಅಂತ ಕೊಡ್ತಾಳೆ. ಸಿದ್ದಪ್ಪ ಸಂತೋಷದಿಂದ ಕಣ್ಣೀರು ಹಾಕ್ತಾ ಮನೆಗೆ ಹೋಗ್ತಾನೆ. ತುಂಬ ಖುಷಿಯಿಂದ ಹೋಗ್ತಾನೆ. ಕಷ್ಟದ ದಿನಗಳು ಮುಗಿದು ಅಂತ ಅವನು ಆ ವನದೇವತೆಯನ್ನು ನಮಸ್ಕಾರ ಮಾಡಿ ಮುಂದೆ ತೆರಳುತ್ತಾನೆ. ಆ ದಿನದಿಂದ ಅವನ ಜೀವನ ಸುಧಾರಿಸಿತು. ಈ ಸಿದ್ದಪ್ಪನ ಕಥೆಯನ್ನು ಊರಲ್ಲಿ ಎಲ್ಲ ಕೇಳಿದರು. ಕೇಳಿದ ನಂತರ ಈ ಊರಲ್ಲಿ ಇನ್ನೊಬ್ಬ ಕಟ್ಟಿಗೆ ಕಡಿಯವನು ಇದ್ದ. ಇವನನ್ನು ಈ ಕಥೆಯನ್ನು ಎಲ್ಲ ಕೇಳಿ ಒಂದಿನ ಆ ನದಿ ಹತ್ರನೇ ಹೋಗ್ತಾನೆ. ಬೇರೆ ಒಬ್ಬ ಕಟ್ಟಿಗೆ ಕಡಿಯವನು ಹೋಗಿ ಉದ್ದೇಶಪೂರ್ವಕವಾಗಿ ಒಂದು ಕೊಡಲಿಯನ್ನು ಆ ನದಿಗೆ ಬಿಸಾಕ್ತಾನೆ. ಬಿಸಾಕಿದ ನಂತರ ವನದೇವತೆ ನನ್ನ ಕೊಡಲಿ ಅಂತ ಕೇಳ್ತಾನೆ. ವನದೇವತೆ ತಕ್ಷಣ ಉದ್ಭವ ಆಗ್ತಾಳೆ. ಉದ್ಭವ ಆಗಿ ಆ ವನದೇವತೆ ಕೂಡ ಈ ಬೇರೆ ಒಬ್ಬ ಕಟ್ಟಿಗೆ ಕಡಿಯುವವನಿಗೆ ಚಿನ್ನದ ಕೊಡಲಿಯನ್ನು ತಂದು ಕೇಳ್ತಾಳೆ. ಏನಯ್ಯ ಇದು ನಿಂದೇನಾ ಅಂತ ಕೇಳಿದಾಗ ಅವನು ಹೌದೌದು ಇದು ನನ್ನದೇ ಅಂತ ಒಂದು ಸುಳ್ಳನ್ನು ಹೇಳಿಬಿಡ್ತಾನೆ. ಕಾರಣ ಈ ಸಿದ್ದಪ್ಪನನ್ನು ನೋಡಿ ಬೇರೆ ಒಬ್ಬ ಕಟ್ಟಿಗೆ ಕಡಿಯುವವನು ತನ್ನ ಕಬ್ಬಿಣದ ಕೊಡಲಿಯನ್ನು ಉದ್ದೇಶಪೂರ್ವಕವಾಗಿ ನದಿಗೆ ಬಿಕಾಸಿ ನಂತರ ವನದೇವತೆ ತಂದಂತಹ ಚಿನ್ನದ ಕೊಡಲಿಯನ್ನು ನಂದು ಅಂತ ಕೇಳ್ತಾ ಇದ್ದಾನ ಅಂತ ವನದೇವತೆಗೆ ಕೋಪ ಬಂತು. ಸುಳ್ಳುಗಾರರಿಗೆ ಏನೂ ಸಿಗೋದಿಲ್ಲ, ನಿನ್ನ ಕಬ್ಬಿಣ ಕೊಡಲಿನೂ ಕೂಡ ನಾನು ವಾಪಸ್ ಕೊಡೋದಿಲ್ಲ, ನಾನು ಕೊಡೋ ಮಾತೇ ಇಲ್ಲ, ಅದನ್ನು ಹೋಯ್ತು ಅಂತ ಖಾಲಿ ಹಸ್ತದಿಂದ ಅವನನ್ನು ಕಳಿಸ್ತಾಳೆ. ಈ ಕಥೆಯು ನಮಗೂ ತಿಳಿಸೋದು ಒಂದೇ ಉದ್ದೇಶ ಸ್ನೇಹಿತರೆ, ಸತ್ಯ ನಿಷ್ಠೆ ಎಂದಿಗೂ ಸೋಲೋದಿಲ್ಲ. ಲೋಭ ಜೀವನವನ್ನು ಹಾಳು ಮಾಡುತ್ತೆ. ದೇವರು ಅಥವಾ ನ್ಯಾಯ ಯಾವಾಗಲೂ ಸತ್ಯವಂತರಿಗೆ ಖಂಡಿತವಾಗ್ಲೂ ನೆರವಾಗುತ್ತೆ. ಒಂದು ರೀತಿ ನೀವು ಯೋಚನೆ ಮಾಡಿ, ಇದು ನಮ್ಮ ಜೀವನಕ್ಕೆ ಒಂದು ಮಹಾಪಾಠ ಆಗ್ಬೋದು. ನಮ್ಮ ಜೀವನದಲ್ಲೂ ಹಲವು ಚಿನ್ನದ ಕೊಡಲಿಗಳನ್ನು ನಾವು ಕಾಣ್ಬೋದು. ಅಂದರೆ ಸುಳ್ಳು, ಲೋಭ, ಆಕ್ರಮ ಈ ಮಾರ್ಗಗಳು ಎಲ್ಲವನ್ನು ನಾವು ಕಾಣಬಹುದು. ಆದರೆ ನಾವು ಸಿದ್ದಪ್ಪನಂತೆ ಸತ್ಯವನ್ನು ಆಯ್ಕೆ ಮಾಡ್ಕೋಬೇಕು ಹೊರತು ಸುಳ್ಳನ್ನು ಆಯ್ಕೆ ಮಾಡ್ಕೋದಲ್ಲ. ನಿಜವಾದ ಯಶಸ್ಸು ನಮಗೆ ಸಿಗೋದು ಸತ್ಯದಿಂದ ಮಾತ್ರ. ಲೋಭ ಅನ್ನೋದು ಕ್ಷಣಿಕ ಸಂತೋಷವನ್ನು ನೀಡ್ಬೋದು, ಆದರೆ ಅದು ಶಾಶ್ವತ ನಷ್ಟಕ್ಕೆ ತುಂಬ ಕಾರಣ ಆಗುತ್ತೆ. ಪ್ರಾಮಾಣಿಕ ಕಟ್ಟಿಗೆ ಕಡಿಯುವವನಿಗೆ 3 ಕೊಡಲಿಗಳ ಬಹುಮಾನ ಸಿಕ್ಕಂತೆ ಜೀವನದಲ್ಲಿಯೂ ಸತ್ಯನಿಷ್ಠೆ ನಮಗೆ ಗೌರವ, ಶಾಂತಿ ಮತ್ತು ಯಶಸ್ಸು ಖಂಡಿತವಾಗಲೂ ತರುತ್ತೆ ಸ್ನೇಹಿತರೆ. ಸುಳ್ಳು ಹೇಳಿ ಕ್ಷಣಿಕ ಲಾಭ ಪಡೆಯುವವನು ಕೊನೆಗೆ ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ. ಇದು ಇತಿಹಾಸದಲ್ಲೂ ಕೂಡ ನಾವು ಕಾಣಬಹುದು ಅಂತ ಹೇಳ್ತಾ ಈ ವಿಡಿಯೋಕ್ಕೆ ನಾನು ತೆರೆಯನ್ನು ಎಳಿತೇನೆ. ಮುಂದಿನ ವಿಡಿಯೋದಲ್ಲಿ ಹೊಸ ಮಾಹಿತಿ ಜೊತೆಗೆ ಮತ್ತೆ ನಾವು ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.